ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ದಶಕಗಳ ಕಾಲದ ಪ್ರಮುಖ ಬೇಡಿಕೆಯಾಗಿದ್ದ ವಿದ್ಯುತ್ ಉಪಕೇಂದ್ರದ ಸ್ಥಾಪನಾ ಕಾರ್ಯಕ್ಕೆ ಕಾನಸೂರಿನಲ್ಲಿ ಭೂಮಿ ಪೂಜೆ. ನಾವು ಜಗತ್ತಿಗೆ ಬಂದ ತಾತ್ಕಾಲಿಕ ಅತಿಥಿಗಳು. ವೈಶಾಲಿ. ಭಟ್ಕಳ ಪುರಸಭೆ ಮತ್ತು ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಲಂ 144 ಜಾರಿ. ಭಟ್ಕಳದಲ್ಲಿ ನಡೆದ ಘನಘೋರ ಘಟನೆಗೆ ಕಂಬನಿ ಮಿಡಿದಿರುವ ಶಾಸಕ ಭೀಮಣ್ಣ ನಾಯ್ಕ್. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂಬುದು ಹಾಸ್ಯಾಸ್ಪದ. ಗಣೇಶ್ ಕ್ಷತ್ರಿಯ. ಬಕ್ರೀದ್ ಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಸೌಹಾರ್ದ ಸಭೆ ನಡೆಯಿತು. ಅಸ್ತಿತ್ವಕ್ಕೆ ಬಂದ ಪುರುಷರ ಹಿತರಕ್ಷಣಾ ಸಮಿತಿ. ದೌರ್ಜನ್ಯಕ್ಕೊಳಗಾದ ವ್ಯಕ್ತಿ ಇಲ್ಲಿ ದೂರು ಸಲ್ಲಿಸಬಹುದು. ಕುಮಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಯಶಸ್ವಿಯಾಗಿ ನಡೆಯಿತು. ಮೇ 30 ಉಂಚಳ್ಳಿಯಲ್ಲಿ ಬೀಳ್ಕೊಡುಗೆ ಹಾಗೂ ಯಕ್ಷಗಾನ ಪ್ರದರ್ಶನ. ಕಡತೂಕ ಶಂಕರನಾರಾಯಣ ಶಾನಭಾಗ ಇನ್ನಿಲ್ಲ. ಸಿದ್ದಾಪುರ ಶಿರಸಿ ತಾಲೂಕಿನ ಸಾರ್ವಜನಿಕರು ಹಾಗೂ ರೈತ ಬಾಂಧವರ ದಶಕಗಳ ಕಾಲದ ಪ್ರಮುಖ ಬೇಡಿಕೆಯಾಗಿದ್ದ ವಿದ್ಯುತ್ ಉಪಕೇಂದ್ರದ ಸ್ಥಾಪನಾ ಕಾರ್ಯಕ್ಕೆ ಇಂದು ಕಾನಸೂರಿನಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಹಾಗೂ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಒಟ್ಟು 25.40 ಕೋಟಿ ವೆಚ್ಚದಲ್ಲಿ 2:20 MVA ಸಾಮರ್ಥ್ಯದ 110/11 kV ವಿದ್ಯುತ್ ಉಪಕೇಂದ್ರದ ನಿರ್ಮಾಣ ಕಾರ್ಯಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಈ ನೂತನ ವಿದ್ಯುತ್ ಉಪಕೇಂದ್ರದಿಂದಾಗಿ ಸಿದ್ದಾಪುರ ಮತ್ತು ಶಿರಸಿ ತಾಲೂಕಿನಾದ್ಯಂತ ದಶಕಗಳಿಂದ ಎದುರಿಸಲಾಗುತ್ತಿದ್ದ ಕಡಿಮೆ ವೋಲ್ಟೇಜ್ ಸಮಸ್ಯೆ ಮತ್ತು ಪದೇ ಪದೇ ಉಂಟಾಗುತ್ತಿದ್ದ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ. ನಮ್ಮ ಭಾಗದ ರೈತರಿಗೆ, ಗೃಹ ಬಳಕೆದಾರರಿಗೆ ಹಾಗೂ ಸಣ್ಣ ಕೈಗಾರಿಕೆಗಳಿಗೆ ಇನ್ನು ಮುಂದೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆಯಾಗಲಿದೆ. ಜನರ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲು ಸಹಕರಿಸಿದ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ನಿರಂತರ ಬೆಂಬಲ ನೀಡಿದ ಕ್ಷೇತ್ರದ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ನಂಬಿಕೆಗೆ ಸದಾ ಬದ್ಧನಾಗಿ ಕ್ಷೇತ್ರದ ಪ್ರಗತಿಗಾಗಿ ಶ್ರಮಿಸುತ್ತೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಕ್ಷದ ಪ್ರಮುಖ ಮುಖಂಡರು, ಹೆಸ್ಕಾಂ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಕಾನಸೂರು ಗ್ರಾಮದ ಹಿತೈಷಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಸಮಾಜದಲ್ಲಿ ಶ್ರೇಷ್ಠತೆಯ ವ್ಯಸನ ಬಾಧಿಸುತ್ತಿದೆ. ಸಮಾಜ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅದರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲ ವರ್ಗದವರು ಮುಖ್ಯವಾಗಿರುತ್ತಾರೆ. ಎಲ್ಲರನ್ನ ಗೌರವಿಸಿದಾಗ ಮಾತ್ರ ಸಮಾಜದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸಮಾಜದಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ. ನಾವು ಜಗತ್ತಿಗೆ ಬಂದ ತಾತ್ಕಾಲಿಕ ಅತಿಥಿಗಳು ಎಂದು ಸಮಾಜ ಸೇವಕ VP ಹೆಗಡೆ ವೈಶಾಲಿ ಹೇಳಿದರು. ಅವರು ಶಿರಸಿಯ MM ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಸಂಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮೊದಲು ಹಿಂದೆ ಗುರು ಮುಂದೆ ಗುರಿ ಎಂದು ಮಾತಿತ್ತು. ಆದರೆ ಈಗ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದು ಮುಂದೆ ಗುರು ಹಿಂದೆ ಗುರಿಯಾಗಿ ಬದಲಾಗಿದೆ. ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಇಟ್ಟುಕೊಂಡು ಹಿರಿಯರು ಮಾಡಿದ ಪ್ರಯತ್ನದಿಂದಾಗಿ ಈ ಸಂಸ್ಥೆ ಪ್ರಾರಂಭವಾಯಿತು. ಈಗ ವಿದ್ಯಾರ್ಥಿಗಳ ಸಾಧನೆಯಿಂದ ಅದರ ಪ್ರತಿಫಲವನ್ನು ಕಾಣುತ್ತಿದ್ದೇವೆ ಎಂದು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಉಪಸಮಿತಿ ಅಧ್ಯಕ್ಷ SK ಭಾಗವತ್ ಮಾತನಾಡಿ, ಸಂಸ್ಥಾಪಕರ ದಿನಾಚರಣೆ ಎಂಬುದು ಒಂದು ಪವಿತ್ರ ಕಾರ್ಯಕ್ರಮವಾಗಿದ್ದು, ಇದು ಕೇವಲ ಸಾಂಕೇತಿಕ ಆಚರಣೆಗೆ ಸೀಮಿತವಾಗಿರದೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಕಾರ್ಯಕ್ರಮವಾಗಬೇಕು. ಉಪನ್ಯಾಸಕರ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳು ರಾಷ್ಟ್ರ, ರಾಜ್ಯ ಹಾಗೂ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸಾಧನೆಗೈದಿದ್ದು, ವಿದ್ಯಾಲಯವು ಜಿಲ್ಲೆಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆಯಲು ಕಾರಣವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ MES ಸಂಸ್ಥಾಪಕ ಸದಸ್ಯರಾದ ಶ್ರೀ ತಿಮ್ಮಪ್ಪ ಹೆಗಡೆ ಬಿಸಲಕೊಪ್ಪ ಅವರ ಸಂಸ್ಮರಣೆಯ ನಿಮಿತ್ತ ಅವರ ಮಗ ಪ್ರಕಾಶ್ ಹೆಗಡೆ ಬಿಸಲಕೊಪ್ಪ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾಲೇಜಿನ ಎಲ್ಲ ಬೋಧಕ, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಗಣೇಶ್ ಹೆಗಡೆ ಕಾಲೇಜಿನ ವಾರ್ಷಿಕ ವರದಿಯನ್ನು ವಾಚಿಸಿದರು. ಪ್ರಾಚಾರ್ಯ ಪ್ರೊಫೆಸರ್ GT ಭಟ್ ಸ್ವಾಗತಿಸಿ ಪ್ರೊಫೆಸರ್ ರಾಘವೇಂದ್ರ ಜಾಜಿಗುಡ್ಡೆ ವಂದಿಸಿದರು. ಪ್ರಾಧ್ಯಾಪಕಿಯರಾದ ಡಾ ದಿವ್ಯಾ ಹೆಗಡೆ, ವರ್ಷಾ ರಾಚೋಡಿ, ಪ್ರಿಯಾ ಜೋಶಿ ನಿರೂಪಿಸಿದರು. ಭಟ್ಕಳ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಜಾಲಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶಾಂತಿ, ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮೇ 25 ಬೆಳಿಗ್ಗೆ 6 ಗಂಟೆಯಿಂದ ಮೇ 27 ಬೆಳಿಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಕಲಂ 144 CRPC/163 BNSS ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಸಾರ್ವಜನಿಕರು
5 ಹೆಚ್ಚು ಜನ ಗುಂಪು ಕಟ್ಟಿಕೊಂಡು ಓಡಾಡುವುದನ್ನು ನಿಷೇಧಿಸಲಾಗಿದೆ. ಈ ಆದೇಶವನ್ನು ಉಲ್ಲಂಘಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಲಾಗುವುದು ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಸಂದೇಶ ನೀಡಿದೆ. ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿ ಕಪ್ಪೆ ಚಿಪ್ಪು ಮೀನುಗಾರಿಕೆಗೆ ತೆರಳಿದ್ದಾಗ ನೀರಿನ ಸೆಳೆತಕ್ಕೆ ಸಿಲುಕಿ ನಮ್ಮ ಜಿಲ್ಲೆಯ ಒಂದೇ ಕುಟುಂಬದ ಸದಸ್ಯರು ಸೇರಿದಂತೆ ಒಟ್ಟು 8 ಮಂದಿ ಅಸುನೀಗಿದ ಸುದ್ದಿ ಕೇಳಿ ಕರುಳು ಹಿಂಡಿದಂತಾಗಿದೆ. ನಮ್ಮದೇ ಕಣ್ಣೆದುರು ಓಡಾಡುತ್ತಿದ್ದ ನಮ್ಮ ಜಿಲ್ಲೆಯ ಈ ಕುಟುಂಬವನ್ನು ಮತ್ತು ನಮ್ಮ ಜನರನ್ನ ಹೀಗೆ ಕಳೆದುಕೊಳ್ಳುತ್ತೇವೆ ಎಂದು ಯಾರೂ ಊಹಿಸಿರಲಿಲ್ಲ. ಈ ಘಟನೆ ಅತ್ಯಂತ ಹೃದಯ ವಿದ್ರಾವಕವಾಗಿದ್ದು ಇಡೀ ಜಿಲ್ಲೆಯೇ ಕಣ್ಣೀರಿನಲ್ಲಿ ಮುಳುಗಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ತೀವ್ರ ಆಘಾತದಲ್ಲಿರುವ ಆ ಕುಟುಂಬದವರಿಗೆ ಮತ್ತು ಬಂಧು ಮಿತ್ರರಿಗೆ ಈ ಅಪಾರ ದುಃಖವನ್ನು ಭರಿಸುವ ಶಕ್ತಿಯನ್ನ ಆ ಭಗವಂತ ನೀಡಲಿ ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಪ್ರಾರ್ಥಿಸಿದ್ದಾರೆ. ಶಿರಸಿ ತಾಲೂಕಿನ ದಾಸನಕೊಪ್ಪ ಹೋಬಳಿಯಲ್ಲಿರುವ ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದ್ಯದ ಆಡಳಿತ ಮಂಡಳಿಯು ಸಾಕಷ್ಟು ಪ್ರಮಾಣದ ಅಕ್ರಮ ವ್ಯವಹಾರ ಮಾಡಿದರೂ ನಮ್ಮಿಂದ ಯಾವುದೇ ಅಕ್ರಮ ವ್ಯವಹಾರ ನಡೆದಿಲ್ಲ ಎಂದು ಪತ್ರಿಕಾ ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಸಂಗತಿ ಎಂದು ಕಾಳಂಗಿ ಸೇವಾ ಸಹಕಾರಿ ಸಂಘದ ಹಿತರಕ್ಷಣಾ ವೇದಿಕೆಯ ಮುಖಂಡ ಗಣೇಶ್ ಕ್ಷತ್ರಿಯ ಭಾನುವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. 2020 ರಿಂದ 2024 ಲಾಭದಲ್ಲಿಯೇ ಇದ್ದ ಸಂಸ್ಥೆ ಇವರ ಆಡಳಿತ ಬಂದು ನಂತರ 1,64,00,000 ನಷ್ಟವನ್ನು ತೋರಿಸಿದ್ದಾರೆ ಎಂದು ಆರೋಪಗೈದರು. ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬಂದರೆ ಆವಾಗ ನಿಜವಾದ ಭ್ರಷ್ಟರಾರು ಎಂಬುದು ಗೊತ್ತಾಗುತ್ತದೆ ಎಂದರು. ಬಸವರಾಜ ನಂದಿಕೇಶ್ವರ ಮಠ ಅವರು ಮಾತನಾಡಿ, ಕಳೆದ 2 ವರ್ಷದಲ್ಲಿ ಈ ಕಾಳಂಗಿ ಸಹಕಾರಿ ಸಂಘದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವಾಗಿದೆ. ಅದನ್ನು ಮರೆಮಾಚಿ ನಾವೇ ಭ್ರಷ್ಟಾಚಾರ ಮಾಡಿದವರನ್ನ ಹಿಡಿದು 64 ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಆಗ್ರಹಿಸಿದ್ದು ನಾವೇ ಎಂದು ಈಗಿನ ಆಡಳಿತ ಹೇಳಿರುವುದು ಸತ್ಯಕ್ಕೆ ದೂರವಾದ ಮಾತು ಎಂದು ಹೇಳಿದರು. ಈ ಸಹಕಾರಿ ಸಂಘದಲ್ಲಿ ರೈತರು ಸಾಕಷ್ಟು ಹಣ ಇದೆ. ವರ್ಷಕ್ಕೆ 100 ಕೋಟಿ ವ್ಯವಹಾರ ನಡೆಸುವ ರೈತರ ಜೀವನಾಡಿಯಾದ ಈ ಸಂಘದಲ್ಲಿ ಪಶ್ಚಿಮ ಭಾಗದ ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅಂತಹ ಹಣವನ್ನು ದುರ್ಬಳಕೆ ಮಾಡಿ ಮೀಟರ್ ಬಡ್ಡಿ ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು, ವಿನಯ್ ಗೌಡ್ರು, ಹಾಲಪ್ಪ ಜಕ್ಕಣ್ಣನವರ್, ಅಕ್ಷಯ್ ಜಕ್ಕಣ್ಣನವರ್, ವಿನಯ್ ಗೌಡ್ರು, ಭಾಷಿ, ಎಂಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಸಕರ ಬಗ್ಗೆ ಲಿಂಗಾಯತರ ವೈರಿಗಳು ಅನ್ನೋ ಮಾತಾಡಿದ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದು ಮೂರ್ಖರ ಪರಮಾವಧಿ ಅನ್ನಕ್ಕೆ ಯಾವ ಅಭ್ಯಂತರವಿಲ್ಲ. ಅದೇ ಶಾಸಕರ ಆಶೀರ್ವಾದದೊಂದಿಗೆ ಇವರು ಹಿಂದಿನ ಕಮಿಟಿಯಲ್ಲಿ ಅಧ್ಯಕ್ಷರಾಗಿದ್ದರು. ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮುಂಬರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಸೌಹಾರ್ದ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಧರ್ಮದ ಮುಖಂಡರುಗಳು ಉಪಸ್ಥಿತರಿದ್ದರು. ಪುರುಷನ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಿ ರಕ್ಷಣೆ ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷೆ ರಜನಿ ರಾಜ್ ಅವರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಸಮಾಜದಲ್ಲಿ ಪುರುಷನ ಮೇಲೆ ಸಾಕಷ್ಟು ದೌರ್ಜನ್ಯ ಶೋಷಣೆ ನಡೆಯುತ್ತಿದೆ ಮತ್ತು ಪುರುಷನು ತಮ್ಮ ಹೆಂಡತಿಯಿಂದಲೇ ದೌರ್ಜನ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಹಾಗೂ ಮನೆ ಬಿಟ್ಟು ಹೋಗುತ್ತಿದ್ದಾರೆ. ಅವುಗಳನ್ನು ತಡೆಗಟ್ಟಿ ಅದರ ವಿರುದ್ಧ ಹೋರಾಟ ಮಾಡಲು ಇಂತಹದೊಂದು ಸಂಘಟನೆಯ ಅವಶ್ಯಕತೆ ಇತ್ತು. ಆದುದರಿಂದ ಮಂಡ್ಯದ ನೆಲದಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ರಚನೆಯಾಗಿದೆ. ಈ ಸಮಿತಿಗೆ ರಾಜಕೀಯ ವ್ಯಕ್ತಿಗಳು, ವಕೀಲರು ಸೇರಿದಂತೆ ಎಲ್ಲಾ ಕ್ಷೇತ್ರದಿಂದಲೂ ಸದಸ್ಯರನ್ನಾಗಿ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಗೌರವಾಧ್ಯಕ್ಷ ಮಾಜಿ ಸಚಿವ ಎಚ್ ವಿಶ್ವನಾಥ್ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕೆಟಿ ಶ್ರೀಕಂಠೇಗೌಡ ಇದ್ದಾರೆ ಎಂದು ಹೇಳಿದರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಪುರುಷನ ಮೇಲೆ ದೌರ್ಜನ್ಯ ಶೋಷಣೆ ನಡೆದಾಗ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳು ನಮ್ಮ ಸಂಘಟನೆಗೆ ದೂರು ನೀಡಿದರೆ ಅವರ ಪರವಾಗಿ ನಮ್ಮ ಸಂಘಟನೆ ಕೆಲಸ ಮಾಡಲಿದೆ ಎಂದರು. ಈ ಹಿಂದೆ ಪತ್ನಿಯಿಂದ ಹಿಂಸೆ ಅನುಭವಿಸಿ ನ್ಯಾಯಾಧೀಶರೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಪುರುಷರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವ ಕೃತ್ಯಕ್ಕೆ ಕೈಹಾಕಬಾರದು ಎಂದು ಅಭಿಪ್ರಾಯಪಟ್ಟರು. ಸಮಿತಿಗೆ ಯಾರು ಬೇಕಾದರೂ ಸದಸ್ಯರಾಗಬಹುದು. ಸದಸ್ಯರಿಗೆ 2,000 ರೂಪಾಯಿ ಸದಸ್ಯತ್ವದ ಶುಲ್ಕ ಇರಲಿದ್ದು, ದೂರು ನೀಡುವ ವ್ಯಕ್ತಿಗಳು 1,000 ಅರ್ಜಿ ಶುಲ್ಕ ಪಾವತಿಸಬೇಕು. ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ಪುರುಷರಿಗೆ ಅನ್ಯಾಯವಾದರೆ ಅದರ ವಿರುದ್ಧ ಈ ಸಮಿತಿ ಹೋರಾಟ ನಡೆಸಲಿದೆ ಎಂದರು. ಇತ್ತೀಚೆಗೆ ಪುರುಷರು ಮಹಿಳೆಯರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎನ್ನುವ ಬಗ್ಗೆ ಪೊಲೀಸರಿಗೆ ದೂರು ನೀಡಿ ಸುಳ್ಳು ಪ್ರಕರಣ ದಾಖಲಿಸುವುದರಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಪುರುಷರಿಗೆ ಸೂಕ್ತವಾದ ರಕ್ಷಣೆ ಸಿಗುತ್ತಿಲ್ಲ. ಅದಕ್ಕಾಗಿ
ಈ ಸಂಘಟನೆ ಹುಟ್ಟಿಕೊಂಡಿದೆ. ಪುರುಷರ ಹಿತರಕ್ಷಣೆಯನ್ನ ಕಾಪಾಡುವ ಬದ್ಧತೆಯನ್ನ ಈ ಸಂಘಟನೆ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಮೀಳಾ, ಶಕುಂತಲಾ, ಮಮತಾ, ದೇವರಾಜ್, ಜಯರಾಮೇಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸರಿ, ಹೇಳೋದ್ರಲ್ಲಿ ಏನಂತ ಹೇಳಿದ್ರೆ ನಿಮ್ಮನ್ನು ಹೇಳೋದು, ಕೆಲವೊಂದು ಪುರುಷರು ನೋವಾಗುತ್ತೆ, ಅವರಿಗೆ ಪ್ರತಿಷ್ಠಿತ ವ್ಯಕ್ತಿಗಳು ಅವಮಾನ ಆಗ್ತದೆ ಅಂತ ಠಾಣೆಗೆ ಹೋಗೋದಿಲ್ಲ, ಕಾನೂನಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಕುಟುಂಬದಲ್ಲಿ ಕೂಡ ಅವರಿಗೆ ಅನ್ಯಾಯ ಆದರೂ ಪುರುಷರಿಗೆ ಈಚೆ ಬರೋಕ್ಕಾಗೋದಿಲ್ಲ. ಹಾಗೆ ಮಹಿಳೆಯೂ ಸಹ ಅದು ಪುರುಷರಿಗೆ ಕೂಡ ತುಂಬಾ ಅನ್ಯಾಯ ಆಗ್ತಾ ಕಂಡು ಬಂದಿದ್ರು ಕೂಡ ನ್ಯಾಯ ಒದಗಿಸಕ್ಕಾಗ್ತಾ ಇಲ್ಲ. ಮಹಿಳೆಗೆ ತುಂಬಾ ರಕ್ಷಣೆ ಇದೆ ಕಾನೂನಲ್ಲಿ. ಹಾಗಾಗಿ ಪುರುಷರಿಗೂ ಕೂಡ ಇದೇ ತರ ಕಾನೂನಾತ್ಮಕವಾಗಿ ರಕ್ಷಣೆ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಸಮವಾದತ್ವ ಬರಬೇಕು ಕಾನೂನಲ್ಲಿ ಅನ್ನೋದೇ ನಮ್ಮ ಹೋರಾಟವಾಗಿದೆ. ಈಗ ಒಂದು ಪ್ರಕರಣ ಬಂದಿದೆ, ಇನ್ನೊಂದು ಪ್ರಕರಣ ಕೂಡ ಮಂಡ್ಯ ಜಿಲ್ಲೆಯಿಂದ ಒಂದು ಪ್ರಕರಣದ ದೂರನ್ನ ದಾಖಲಾಗಿದೆ. ಅದನ್ನು ನಾನು ಕೈಗೆತ್ತಿಕೊಳ್ತೀನಿ ನೆಕ್ಸ್ಟ್ ಗುರುವಾರ ದಿನದಂದು. ಅವನ ಹೆಂಡತಿ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡು ಯಾವಾಗ ಆಸ್ತಿ ಅವನ ಕೈಗೆ ಸಿಕ್ಕಿತು ಹೊರಗಡೆ ಹಾಕಿದ್ದಾಳೆ ಮನೆಯಿಂದ ಹೊರಗೆ. ಪುರುಷನಿಗೆ ಮನೆಯಿಂದ ಹೊರಗೆ ಹಾಕಿದ್ದಾಳೆ. ಮಕ್ಕಳು ವಯಸ್ಸಿಗೆ ಬಂದಿದ್ರು ಕೂಡ ನಿರ್ವಹಣೆ ಇಲ್ಲಿ ತನಕ ಮಾಡ್ತಾ ಇದ್ದ, ಕೈಲಾಗೋದಿಲ್ಲ. ಈಗ ಆಸ್ತಿಯೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಅವರು ಕೂಡ ಅರ್ಜಿನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಗುರುವಾರ ರಿಜಿಸ್ಟ್ರೇಷನ್ ಕಳೆದ ಗುರುವಾರ ಆಗಿದ್ದು, ಈ ಕಳೆದ ಗುರುವಾರದಲ್ಲಿ 2 ಪ್ರಕರಣ ದಾಖಲಾಗಿದೆ ನಮ್ಮಲ್ಲಿ. ಈಗ ಸಮಸ್ಯೆ ಇನ್ನೊಂದು ನದಿ ಪ್ರಾಪ್ತಗಳನ್ನು ಬಹಳಷ್ಟು ಪುರುಷರ ನದಿ ಪ್ರಾಪ್ತಗಳ ಇನ್ಯಾವುದೋ ಆಫೀಸಿಂದ ಅದೇ ಉದ್ದೇಶದ ಸರಿ ನದಿ ವ್ಯಾಪ್ತಿ ಪುರುಷರು ಸ್ವಲ್ಪ ಅವರು ಅಟೆಂಪ್ಟ್ ಇಲ್ಲ ಅಂತ ಹೇಳ್ತಾರೆ, ಇರ್ಬೋದು ಅಂತ ಹೇಳ್ತಾರೆ. ಆದರೆ ಅವರು ಮಿಸ್ಯೂಸ್ ಮಾಡೋಕ್ಕೆ ಲೇಡೀಸ್ ಏನು ಮಾಡ್ತಾರೆ, ಎದುರಿಗೆ ಅವಮಾನ ಆಗುತ್ತೆ ಅಂತ ನಮ್ಮ ಡಿಗ್ರಿಗೆ ಅವರೇ ಮಾಡ್ತಾರೆ. ಯಾರು ಹೇಳಕ್ಕೋ ಅವರ ಬಿಡಕ್ಕೋ ಅಂತ ಸಂದರ್ಭದಲ್ಲಿ ಅವಳು ಅದನ್ನ ಎಂಗೇಜ್ ಮಾಡ್ತಾರೆ. ಅಂತ ಬಂದು ನಮ್ಮ ಹತ್ರ ಅವರು ಕೈ ಎತ್ಕೊಂಡು ನಾವು ಫೇಸ್ ಮಾಡೋದು ಏನು ನ್ಯಾಯ ಕೊಡಿಸ್ಬೇಕು ಖಂಡಿತ ಮಾಡಿ. ಇಂದು ಕುಮಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಮಾನ್ಯ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಗಳ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದು, ಸರ್ಕಾರದ ವಿವಿಧ ಜನಕಲ್ಯಾಣ ಯೋಜನೆಗಳು, ಪ್ರಗತಿ ಹಂತದಲ್ಲಿರುವ ಕಾಮಗಾರಿಗಳು ಹಾಗೂ ತಾಲೂಕಿನ ಪ್ರಮುಖ ಆಡಳಿತಾತ್ಮಕ ವಿಷಯಗಳ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ಶಿರಸಿ ತಾಲೂಕಿನ ಬನವಾಸಿ ರಸ್ತೆಯಲ್ಲಿರುವ ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ಹಾಗೂ ಹಾಲು ಉತ್ಪಾದಕರ ಸಂಘ ನಿಯಮಿತ ಉಂಚಳ್ಳಿ ಮತ್ತು ನಾಗರಿಕರ ಸಹಕಾರದೊಂದಿಗೆ ಸ್ಥಳೀಯ ಸೊಸೈಟಿ ಆವರಣದಲ್ಲಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಹಾಗೂ ಯಕ್ಷಗಾನ ಪ್ರದರ್ಶನವನ್ನು ಮೇ 30ರಂದು ಆಯೋಜಿಸಲಾಗಿದೆ. ಉಂಚಳ್ಳಿಯ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದಲ್ಲಿ 29 ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಮೇ 30ರಂದು ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯಿಂದ ವಯೋನಿವೃತ್ತಿ ಹೊಂದಿರುವ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಹಾಗೂ ಕ್ಲರ್ಕ್ ಆಗಿ 33 ವರ್ಷ ಸೇವೆ ಸಲ್ಲಿಸಿ 2018ರಲ್ಲಿ ನಿವೃತ್ತಗೊಂಡ ರಾಮದಾಸ್ ನಾಯ್ಕ್ ಉಪ್ಪಳೆಕೊಪ್ಪ ಅವರುಗಳಿಗೆ ಗೌರವ ಸನ್ಮಾನದ ಬೀಳ್ಕೊಡುಗೆಯನ್ನು ಸಂಘಟಿಸಲಾಗಿದೆ. ಅಂದು ಇಳಿಹೊತ್ತು 4:30ರಿಂದ ಆರಂಭಗೊಳ್ಳುವ ಸನ್ಮಾನವನ್ನು ಯಲ್ಲಾಪುರ ಮುನಗೋಡ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನೆರವೇರಿಸಲಿದ್ದು, ಅಭ್ಯಾಗತರಾಗಿ ಶಿರಸಿ ಟಿಎಂಎಸ್ನ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ, ಶಿರಸಿ ರಾಘವೇಂದ್ರ ಮಠದ ಹಾಗೂ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಶಿರಸಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ, ದೊಡ್ಡನಳ್ಳಿ ಸೊಸೈಟಿ ಅಧ್ಯಕ್ಷ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ, ಶಿರಸಿ ಕೆಡಿಸಿಸಿ ಬ್ಯಾಂಕ್ ಎಂಡಿ ಶ್ರೀಕಾಂತ್ ಭಟ್, ಉಂಚಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಶಂಕರ್ ನಾಯ್ಕ್, ಸಹಾಯಕ ಉಪನಿಬಂಧಕ ಅಜಿತ್ ಶಿರಹಟ್ಟಿ, ನಿವೃತ್ತ ಲೆಕ್ಕ ಪರಿಶೋಧಕ ಜಿಕೆ ರಾಮಪ್ಪ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ಸಹಕಾರಿ ಹಾಗೂ ಉಂಚಳ್ಳಿ ಸೊಸೈಟಿ ಅಧ್ಯಕ್ಷ ಮೋಹನ್ ಹೆಗಡೆ ಕಬ್ಬೆ ವಹಿಸಲಿದ್ದಾರೆ. ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತವಾಗಿ ಸಂಜೆ 8 ಗಂಟೆಯಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಭಕ್ತ ಸುಧನ್ವ ಎಂಬ ಪೌರಾಣಿಕ ಪ್ರಸಂಗ ಪ್ರದರ್ಶನವಾಗಲಿದೆ. ಕಡತೋಕೆಯ ಶಂಕರನಾರಾಯಣ ಲಕ್ಷ್ಮಣ ಶಾನ್ಭಾಗ್ ಇವರು ದಿನಾಂಕ ಮೇ 23, 2026ರಂದು ನಿಧನರಾದರು. ತುಂಬು ಜೀವನ ನಡೆಸಿದ ಇವರು ಯಕ್ಷಗಾನ ಸಂಗೀತ ಪ್ರಿಯರೂ ಆಗಿದ್ದು ಪರೋಪಕಾರಿಯಾಗಿದ್ದರು. ಊರಲ್ಲಿ ಸಂಬಂಧಿಕರ ಮನೆಯಲ್ಲಿ ಯಾವುದೋ ಕಾರ್ಯಕ್ರಮ ಆದರೂ ಸಕ್ರಿಯವಾಗಿ ಪಾಲ್ಗೊಂಡು ಸಹಾಯ ಮಾಡುತ್ತಿದ್ದರು. ಶ್ರಮಜೀವಿಯಾದ ಇವರು ಓರ್ವ ಮಗ, 3 ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ದಶಕಗಳ ಕಾಲದ ಪ್ರಮುಖ ಬೇಡಿಕೆಯಾಗಿದ್ದ ವಿದ್ಯುತ್ ಉಪಕೇಂದ್ರದ ಸ್ಥಾಪನಾ ಕಾರ್ಯಕ್ಕೆ ಕಾನಸೂರಿನಲ್ಲಿ ಭೂಮಿ ಪೂಜೆ. ನಾವು ಜಗತ್ತಿಗೆ ಬಂದ ತಾತ್ಕಾಲಿಕ ಅತಿಥಿಗಳು. ವೈಶಾಲಿ. ಭಟ್ಕಳ ಪುರಸಭೆ ಮತ್ತು ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಲಂ 144 ಜಾರಿ. ಭಟ್ಕಳದಲ್ಲಿ ನಡೆದ ಘನಘೋರ ಘಟನೆಗೆ ಕಂಬನಿ ಮಿಡಿದಿರುವ ಶಾಸಕ ಭೀಮಣ್ಣ ನಾಯ್ಕ್. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂಬುದು ಹಾಸ್ಯಾಸ್ಪದ. ಗಣೇಶ್ ಕ್ಷತ್ರಿಯ. ಬಕ್ರೀದ್ ಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಸೌಹಾರ್ದ ಸಭೆ ನಡೆಯಿತು. ಅಸ್ತಿತ್ವಕ್ಕೆ ಬಂದ ಪುರುಷರ ಹಿತರಕ್ಷಣಾ ಸಮಿತಿ. ದೌರ್ಜನ್ಯಕ್ಕೊಳಗಾದ ವ್ಯಕ್ತಿ ಇಲ್ಲಿ ದೂರು ಸಲ್ಲಿಸಬಹುದು. ಕುಮಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಯಶಸ್ವಿಯಾಗಿ ನಡೆಯಿತು. ಮೇ 30 ಉಂಚಳ್ಳಿಯಲ್ಲಿ ಬೀಳ್ಕೊಡುಗೆ ಹಾಗೂ ಯಕ್ಷಗಾನ ಪ್ರದರ್ಶನ. ಕಡತೂಕ ಶಂಕರನಾರಾಯಣ ಶಾನಭಾಗ ಇನ್ನಿಲ್ಲ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.